ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಟಿಫನಿಗೆ ಅಂದ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ. ನನಗೆ ಭಾನುವಾರ ಸೋಮವಾರ ಎಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಟೈಮು ಸಿಕ್ಕಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡಿ ಇದನ್ನ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸ್ಕೂಲಿಂದ ಬಂದುಬಿಟ್ಟು ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಬಟ್ಟೆ ಒಣಗಿ ಹಾಕೋಣ ಅಂದ್ಬಿಟ್ಟು ಮೇಲೆ ಬಂದೆ. ಜೊತೆನೇ ಪಾಪು ಕೂಡ ಬಂದ. ಮೇಲೆ ಒಂದು ಖಾಲಿ ಪಾಟ್ ಇತ್ತು. ಪಾಟಲ್ಲಿ ಮಣ್ಣಿದ್ದನ್ನು ನೋಡಿಬಿಟ್ಟು ಅವನು ಅಲ್ಲೊಂದು ಚಿಕ್ಕ ಕುಟಾಣಿ ಇಟ್ಟಿದ್ದೆ, ತುಂಬ ಹಳೇದಾಗಿತ್ತು, ಮೇಲೆ ಇಟ್ಟಿದ್ದೆ ಇರಲಿ ಅಂದ್ಬಿಟ್ಟು. ಆ ಕುಟಾಣಿಗೆ ಈ ಪಾಟಿಂದ ಮಣ್ಣು ತೆಗೆದು ಹಾಕ್ಕೊಂಡು ಆಟ ಆಡ್ಕೊಂಡಿದ್ದ. ಹಂಗೆ ಅವನ ಆಟ ಪಾಠದಲ್ಲೇ ಆ ದಿನ ಫುಲ್ ಕಳೆದೋಯ್ತು. ಹಂಗೆ ಟೈಮು 5:30 ಆಯಿತು. ಮಗಳನ್ನ ಕರ್ಕೊಂಡು ಬರೋಣ, ಟ್ಯೂಷನಲ್ಲಿ ಇರ್ತಾಳಲ್ವ, ಕರ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ತಂಗಿ ರೆಡಿಯಾಗಿ ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಗನ ಸ್ವಲ್ಪ ಆಟ ಆಡ್ಸೋಣ ಅಂದ್ಬಿಟ್ಟು ಆಟ ಆಡಿಸಿದ್ವಿ. ಹಂಗೆ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ತಂಗಿ ಕರ್ಕೊಂಡು ಹೋದ್ಲು. ಆದರೆ ಅವನು ಮಕ್ಕಳನ್ನ ನೋಡಿಬಿಟ್ಟು ಕೆಳಗಡೆ ಇಳಿಲೇ ಇಲ್ಲ. ಅವನು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಸ್ಟಾರ್ಟಿಂಗ್ ಮುಜುಗರ ಪಟ್ಕೊತಾನೆ, ಸೆಟ್ ಆಗೋವರೆಗೂ ಯಾರ ಜೊತೆನೂ ಹೋಗಲ್ಲ ಅವನು. ತಂಗಿಗೆ ಸ್ವಲ್ಪ ಆಟ ಆಡ್ಸೋಣ, ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ನಲ್ಲ ಅಂದ್ಬಿಟ್ಟು ಆಟ ಆಡ್ಸೋಣ ಅಂತ ಟ್ರೈ ಮಾಡಿದ್ಲು ಪಾಪ ಅವಳು ಕೂಡ. ನಾನು ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಭಯ ಪಟ್ಕೊಂಡೆ. ಇದಾದರೂ ಒಂದು ಸರಿ ನೋಡೋಣ ಅದರೊಳಗಡೆ ಜಾರ್ತಾನೇನ ಅಂದ್ಬಿಟ್ಟು ಹಾಕಿದ್ಲು. ಒಂದೇ ಸರಿ ಜಾರ್ಬಿಟ್ಟು ಇಳಿದು ಬಂದ. ಹಾಗೆ ನನ್ನ ಮಗಳು ಸ್ವಲ್ಪ ಜೋಕಾಲಿ ಆಡ್ತೀನಿ ಮಮ್ಮಿ, ವೆಯ್ಟ್ ಮಾಡು ಅಂದ್ಲು. ಬೆಳಗ್ಗೆಯಿಂದ ಬರೀ ಓದೋದು ಬರೆಯೋದು ಟ್ಯೂಷನ್ ಅಂದ್ಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ 6:30 ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಿಂತ್ಕೊಂಡೆ. ಅವಳು ನೋಡಿಕೊಂಡು ನಿಂತ್ಕೊಂಡ. ಅವನು ಆಟ ಆಡಲಿ ಅಂದರೆ ಅವನು ಆಟ ಆಡಲೇ ಇಲ್ಲ ಕೊನೆಗೂ. ಪಾಪ ತಂಗಿ ಏನೇನೋ ಟ್ರೈ ಮಾಡ್ತಾಯಿದ್ಲು, ಇದಕ್ಕೆ ಕೂರಿಸ್ಕೊಂಡು. ಅವನು ಜನ ನೋಡಿಬಿಟ್ಟು ಕೂರಲೇ ಇಲ್ಲ. ಮಕ್ಕಳೆಲ್ಲ ಬಂದು ಮಾತಾಡಿಸ್ತಾಯಿದ್ರು, ಮಾನ್ಯಶ್ರೀ ತಮ್ಮ ಅಂದ್ಬಿಟ್ಟು. ಅವನು ಯಾರ ಹತ್ರನೂ ಮಾತಾಡಿಸ್ಲೇ ಇಲ್ಲ. ಪಾಪ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಬರ್ತಾಯಿದ್ರು, ಆದರೂ ಅವನೇನು ಮಾತಾಡಿಸ್ಲಿಲ್ಲ. ಸ್ವಲ್ಪ ಹೊತ್ತು ಮಕ್ಕಳು ಆಡೋದನ್ನ ನೋಡಿಕೊಂಡು ನಿಂತ್ಕೊಂಡ್ವಿ. ಅವಳು ಆಟ ಆಡ್ಕೊಂಡ್ಳು ಸ್ವಲ್ಪ ಹೊತ್ತು. ನಾನು ಯಾವಾಗಲೂ ಜಾಸ್ತಿ ಟೈಮ್ ನಿಲ್ಲಿಸಲ್ಲ, ಟೈಮ್ ಇಲ್ಲಾಂದರೆ ಬೇಗ ಕರ್ಕೊಂಡು ಹೋಗ್ತೀನಿ. ಇವತ್ತು ಪಾಪು ಕೂಡ ಇದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ನಿಲ್ಸ್ಕೊಂಡು ಆಟ ಆಡ್ಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಡು ಬಂದು ಅವನು ಅಕ್ಕನ ನೋಡಿ ಫುಲ್ಲು ಸಡಗಾರ. ಮನೆಯಲ್ಲಿ ಅಕ್ಕನ ಜೊತೆ ಚೆನ್ನಾಗಿ ಆಟ ಆಡ್ಕೊತಾನೆ. ಅಲ್ಲಿಂದ ನಾವು ನಮ್ಮ ಕಂಪ್ನಿ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯವರು ಡ್ಯೂಟಿ ಮಾಡೋ ಅಂಥ ಜಾಗ ಅಂದರೆ ಅದು ನಮ್ಮದೇ ಕಂಪ್ನಿ. ನಾವು ಹೋಗಿ ಬರೋಣ, ತುಂಬ ದಿವಸ ಆಗಿತ್ತು, ನಾನು ಕೂಡ 1 ಮಂತ್ ಆಯಿತು ಕಂಪ್ನಿ ಹತ್ರ ಹೋಗಿರಲಿಲ್ಲ. ಹೋಗಿ ಬರೋಣ, ಒಂದು ನೈಟ್ ರೈಡ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಮಗ ಎಲ್ಲ ಕಾಲೇಜಿಂದ ಬಂದಿದ್ದ ಆವಾಗಲೇ. ಮಗ, ನಾನು, ಮಗಳು, ತಂಗಿ ಗಂಡ ಪಾಪು ಎಲ್ಲ ಕಂಪ್ನಿ ಹತ್ರ ಹೊರಟ್ವಿ. ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ತಂಗಿನೂ ಕೂಡ 2 ವರ್ಷ ಆಗಿತ್ತು, ಬಂದಿರಲಿಲ್ಲ. ಹಾಗಾಗಿ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಹುಡುಗರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗಿರ್ತಾರೆ ಈ ಟೈಮಲ್ಲಿ ಹೋದರೆ, ಹಂಗಾಗಿ ಈ ಟೈಮಲ್ಲಿ ಹೊರಟ್ವಿ. ಡೇನಲ್ಲಿ ಫ್ಯಾಮಿಲಿ ಎಲ್ಲ ಹೋದರೆ ವರ್ಕರ್ಸಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಡೇನಲ್ಲಿ ಹೋಗಲಿಲ್ಲ. ಇವ್ರು ಬಂದುಬಿಟ್ಟು ನಮ್ಮ ಕಂಪ್ನಿ ಪ್ರೋಗ್ರಾಮರು ವಿತ್ ಸೂಪರ್ವೈಸರು, ಅವರೇ ಎಲ್ಲ ನೋಡ್ಕೊತಾರೆ. ಇದು ನಮ್ಮ ಮನೆಯವ್ರು ಕೂರುವಂಥ ಪ್ಲೇಸು, ಅಂದರೆ MD ಕೂರುವಂಥ ಪ್ಲೇಸು. ನಮ್ಮ ಕಂಪ್ನಿಗೆ ಅವರೇ MD. ಒಂದೊಂದ್ಸರಿ ಅವರೇ ಆಪ್ರೇಟರ್ ಕೂಡ ಆಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ವರ್ಕರ್ಸ್ ಇಲ್ಲಾಂದರೆ ವರ್ಕು ಕೂಡ ಮಾಡಬೇಕಾಗುತ್ತೆ, ಮಾಡ್ತಾರೆ. ಇದು ಪ್ರೋಗ್ರಾಮರು ನೋಡಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾವ ಥರ ಏನಾರು ವರ್ಕ್ ಮಾಡೋದು ನನಗೆಲ್ಲ ಅರ್ಥ ಆಗಲ್ಲ, ಅವ್ರು ಮಾಡ್ತಾರೆ. ನಮ್ಮದು VMC ಮಿಲ್ಲಿಂಗ್ ಅಂದ್ಬಿಟ್ಟು 2 ಮಿಷಿನ್ ಇದೆ, 3 ಜನ ಆಪ್ರೇಟರ್ ಇದ್ದಾರೆ, ಒಬ್ಬರು ಪ್ರೋಗ್ರಾಮರ್ ಇದ್ದಾರೆ. ಹಾಗೆ ನಮ್ಮನೆಯವರು ಕೂಡ ಮಾಡ್ತಾರೆ, ಆಪ್ರೇಟಿಂಗು ಮಾಡ್ತಾರೆ, ಒಂದೊಂದ್ಸರಿ ಚಿಕ್ಕ ಪುಟ್ಟ ಪ್ರೋಗ್ರಾಮ್ ಮಾಡಿಕೊಂಡು ಮಾಡ್ತಾರೆ. ಮತ್ತು ಇದು ಮೆಟೀರಿಯಲ್ ತೊಗೊಂಡೋಗೋದೆಲ್ಲ ಅವರೇ ಮಾಡ್ತಾರೆ. ಹುಡುಗರು ಮಾಡ್ತಾರೆ, ಅವರು ಮಾಡ್ತಾರೆ. ಹುಡುಗರು ನೈಟೆಲ್ಲ ಹೋದ್ಮೇಲೆ ಒಂದು 10 ಗಂಟೆವರೆಗೂ ಮಾಡಿಬಿಟ್ಟು ಬರ್ತಾರೆ. ನಮ್ಮದೇ ಅಲ್ವಾ, ಎಲ್ಲ ವರ್ಕರ್ಸ್ ಮೇಲೆ ಡಿಪೆಂಡ್ ಆದರೆ ನಮಗೆ ಕಷ್ಟ ಆಗೋದು. ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂದ್ಬಿಟ್ಟು ಅವರು ಮಾಡ್ಕೊತಾರೆ. ಪಾಪು ನೋಡಿ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾನೆ, ಎಲ್ಲ ಕಿತ್ತಾಕಿ. ಅವನ ಮೈಂಡಲ್ಲಿ ಫೀಲಿಂಗು ನಾನೇ ಓಡಿಸ್ತಾಯಿದ್ದೀನಿ ಅನ್ನೋ ಫೀಲಿಂಗು, ಖುಷಿಯಾಗಿ ಆಟ ಆಡ್ಕೊಂಡಿದ್ದಾನೆ. ಫುಲ್ ಡೇ ಎಂಜಾಯ್ ಮಾಡಿದೆ ಇವತ್ತು ಮಾತ್ರ, ಚೆನ್ನಾಗಿ ಆಟ ಆಡಿಕೊಂಡು. ಹಾಗೆ ನಾವು ಸ್ವಲ್ಪ ಹೊತ್ತು ಟೈಮಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಹೊರಗಡೆ ಬಂದಮೇಲೆ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಪಾನಿಪುರಿ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಪಾನಿಪುರಿ ಪಾರ್ಸಲ್ ತೊಗೊಂಡು ಬಂದ್ವಿ. ಹೊರಗಡೆ ಹೋಗ್ಬಿಟ್ಟು ಪಾಪು ಎತ್ಕೊಂಡಲ್ಲಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಪಾರ್ಸಲ್ ತೊಗೊಂಡು ಬಂದ್ವಿ. ಇಲ್ಲಾಂದರೆ ಅವನು ಕಿರಿಕಿರಿ ಮಾಡ್ತಾ ಇರ್ತಾನೆ. ಇಲ್ಲ ಅಪ್ಪ ಎತ್ಕೊಬೇಕು, ಇಲ್ಲ ಅಮ್ಮ ಎತ್ಕೋಬೇಕು, ಇಲ್ಲಾಂದರೆ ಕಂಫರ್ಟಬಲಾಗಿ ಆರಾಮಾಗಿ ಅವನ್ನ ಬಿಟ್ಕೊಂಡು ಇಲ್ಲಿ ತಿನ್ಬೋದಲ್ಲ ಅಂತ ಕಂಪ್ನಿಗೆ ಪಾರ್ಸಲ್ ತೊಗೊಂಡು ಬಂದ್ವಿ. ಎಲ್ಲರೂ ಪಾರ್ಸಲ್ ತೊಗೊಂಡು ಬಂದು ಬೌಲು ಸ್ಪೂನೆಲ್ಲ ಅಲ್ಲಿಂದನೇ ಕೊಟ್ಟಿದ್ರು ಕೂಡ ಪಾರ್ಸಲಲ್ಲಿ. ಎಲ್ಲರೂ ಹಂಚ್ಕೊಂಡು ತಿಂದ್ವಿ. ಚೆನ್ನಾಗಿರುತ್ತೆ. ಹೊರಗಡೆ ಬಂದಿದ್ದೀವಿ ಅಂದಮೇಲೆ ಒಂದು ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ.
ತಿಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಚೆನ್ನಾಗಿರುತ್ತೆ. ಹೊರಗಡೆ ಬಂದಾಗ ಒಂಥರ ಪಿಕ್ನಿಕ್ ಬಂದಂಗೆ ಅನಿಸ್ತು. ನೈಟ್ ಒಂದು 2 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಮಗುಗೆ ಅವ್ರ ಅಪ್ಪ ತಿನ್ನಿಸ್ತಾಯಿದ್ರು. ಹಾಗೆ ನೋಡೋಣ, ಒಂದು ಕಂಪ್ನಿಗೆ ಬಂದಿರಲಿಲ್ಲ, ನಾನು 2 ತಿಂಗಳಾಗಿತ್ತು ಬಂದಿರಲಿಲ್ಲ. ಹಂಗಾಗಿ ಒಂದು ಚಿಕ್ಕದಾಗೊಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಒಂದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಹಾಕೋಣ ಅಂದ್ಬಿಟ್ಟು. ನೋಡಿ, ಈ ಥರ ರನ್ ಆಗುತ್ತೆ. ಡೋರ್ ಕ್ಲೋಸ್ ಆಗಿದೆ. ಇವಾಗ ಓಪನ್ ಆದರೆ ಹೊರಗಡೆ ಬರುತ್ತೆ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ದಾರೆ. 2 ಮಿಷಿನ್ ರನ್ನಿಂಗಲ್ಲೇ ಇದೆ. ಮಾಡ್ತಾರೆ. ಒಂದು 10 ಗಂಟೆವರೆಗೂ ಮಾಡಿಬಿಟ್ಟು ಮನೆಗೆ ಬರ್ತಾರೆ. 8 ಗಂಟೆಗೆ ಪ್ರೋಗ್ರಾಮರ್ ಮನೆಗೆ ಹೋದರು. 2 ಮಿಷನಲ್ಲಿ ಇವರೇ ಮ್ಯಾನೇಜ್ ಮಾಡ್ಕೊತಾರೆ. ನೋಡಿ, ಈ ಥರ ಇರುತ್ತೆ. ಪ್ಲೈನ್ ಇರುತ್ತೆ. ಆಮೇಲೆ ಅವರು ರೆಡಿ ಆದಮೇಲೆ ಈ ಥರ ಇರುತ್ತೆ. ಒಟ್ಟು ಚಿಕ್ಕ ಪುಟ್ಟದು ಅಂದ್ಕೊಂಡು 5 ಮಿಷಿನ್ ಇದೆ. ದೊಡ್ಡದು 2 ಇದೆ, ಚಿಕ್ಕ ಪುಟ್ಟ ಬಂದ್ಬಿಟ್ಟು ಒಟ್ಟು 3 ಇದೆ. ಒಟ್ಟು ಟೋಟಲಿ 5 ಮಿಷಿನ್ ಇದೆ ಕಂಪ್ನಿನಲ್ಲಿ. ಹಾಗೆ ನಾವು ಹೊರಡೋಣ, ಇನ್ನೇನು ಟೈಮ್ ಆಯಿತು. ಮನೆಗೆ ಹೋಗಿ ಅಡುಗೆ ಕೂಡ ಆಗಬೇಕಿತ್ತು. ಮನೆಗೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಪಾಪು ಡ್ರೈವರ್ ಸೀಟಿಂದ ಇಳಿತಾನೆ ಇರಲಿಲ್ಲ. ಅಪ್ಪನ ಜೊತೆನೇ ಕೂತ್ಕೊಂಡಿದ್ದ. ಅವ್ನ ಮೈಂಡು ನಾನೇ ಓಡಿಸ್ತೀನಿ, ನೀವು ಕೂತ್ಕೊಳ್ಳಿ ಅನ್ನೋ ಥರ ಇತ್ತು. ಹಾಗೆ ನಮ್ಮನೆಯವ್ರಿಗೆ ಹೇಳ್ಬಿಟ್ಟು ಹೊರಟ್ವಿ. ನಮ್ಮನೆಯವರು ಆಯಿತು ಹೋಗಿ ಬನ್ನಿ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳಿ, ಲೇಟ್ ಆಗುತ್ತೆ ಅಂತೇಳಿದರು. ನಾವು ಅಲ್ಲಿಂದ ಹೊರಟಾಗ 8:30 8:40 ಆಯಿತು. ಅಲ್ಲಿಂದ ಮನೆಗೆ ಹೊರಟ್ವಿ. ಹಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು. ನೈಟ್ ಅಲ್ವಾ, ಚೆನ್ನಾಗಿರುತ್ತೆ. ನೈಟ್ ರೈಡ್ ಅಂದರೆ ನನಗೂ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ತುಂಬಾ ಇಷ್ಟ. ಹಾಗಾಗಿ ನೈಟ್ ಒಂದು ರೈಡ್ ಥರನೂ ಆಯಿತು. ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ, ಮಗು ಕೂಡ ಇದ್ನಲ್ಲ, ಪಾಪು ಇದ್ದರೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗಳಿಗೆ ಅಪ್ಪ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾಯಿದ್ಲು. ಅಪ್ಪ ಲೇಟಾಗಿ ಬರ್ತೀನಿ, ನೀವು ಹೋಗಿರಿ, ನಾನು ಇನ್ನೊಂದು ಅವರ್ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಹೋಗೋಣ ಅಂತ ಹೊರಟ್ವಿ. ಯಾರ್ಯಾರಿಗೆಲ್ಲ ನೈಟ್ ರೈಡ್ ಅಂದರೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ. ಆದರೆ ಪಾಪ ಡ್ರೈವಿಂಗ್ ಮಾಡೋರಿಗೆ ತುಂಬ ಕಷ್ಟ ಇರ್ಬೋದು. ಬಟ್ ನಾವಂತೂ ಹಿಂದೆ ಕೂತಿರೋರು ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ, ಅದಂತೂ ಗ್ಯಾರಂಟಿ. ಇವತ್ತಿನ ಫುಲ್ ಡೇ ಅಂತೂ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ತಂಗಿ ಗಂಡ, ಮಗು, ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲರ ಜೊತೆ ಇವತ್ತು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಫುಲ್ ಡೇ ಚೆನ್ನಾಗಿತ್ತು. ಎಲ್ಲೂ ಬೋರ್ ಆಗಲಿಲ್ಲ, ಎಲ್ಲೂ ಒಂಥರ ಹಿಂಸೆ ಅನಿಸ್ಲಿಲ್ಲ. ಇವತ್ತು ಫುಲ್ ಡೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಇವತ್ತು ಫುಲ್ ಡೇ ಅಂತೂ. ಅದಕ್ಕೆ ಟೈಮ್ ಯಾವುದಕ್ಕೂ ಸಾಕಾಗಲಿಲ್ಲ. ಮಗು ಇರೋಷ್ಟು ದಿವಸ ಅಂತೂ ಫುಲ್ ಮಗು ಜೊತೆ ಎಂಜಾಯ್ ಮಾಡಿದೆ. ಯಾಕಂದರೆ ಮಗು ನಾವು ಮೀಟ್ ಮಾಡೋದೇ ಕಷ್ಟ. ಊರಿಗೆ ಹೋದ್ರೂ ಅಮ್ಮ ಮನೆಗೂ ತಂಗಿ ಮನೆಗೂ ಹತ್ತಿರ ಇರುತ್ತೆ. ಆದರೆ ತಂಗಿ ಬಂದಾಗ ನಾವು ಹೋಗೋಕ್ಕಾಗಲ್ಲ, ನಾವು ಬಂದರೆ ತಂಗಿ ಬರೋಕ್ಕಾಗಲ್ಲ. ಅವರೊಂದು ಟೈಮ್ ಬಂದಿರ್ತಾರೆ, ನಾವೊಂದು ಟೈಮ್ ಬಂದಿರ್ತೀವಿ. ಏನಾದರೂ ಫಂಕ್ಷನ್ಸ್ ಇದ್ದರೆ ನಾವೆಲ್ಲರೂ ಒಂದೇ ಕಡೆ ಮೀಟ್ ಆಗ್ತೀವಿ. ನಾವು 4 ಜನ ಮಕ್ಕಳು, 2 ಜನ ತಂಗಿ, ತಮ್ಮ, ನಾನೇ ದೊಡ್ಡವಳು. ಹಂಗಾಗಿ ನಾನು ಹೋದರೆ ಬರ್ತಾರೆ ಎಲ್ಲರೂ. ಆದರೆ ನಾವು ಹೋಗೋ ಟೈಮಿಗೆ ಅವರಿಗೂ ಫ್ರೀ ಇದ್ದರೆ ಬರ್ತಾರೆ, ಇಲ್ಲ ಅಂದರೆ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ನಾವು ಫ್ರೀ ಮಾಡ್ಕೊತೀವಿ ಅಂತ ಅವರು ಫ್ರೀ ಮಾಡ್ಕೊಬೇಕು ಅಂತ ಏನಿಲ್ವಲ್ಲ. ಹಂಗಾಗಿ ಏನಾದರೂ ಕೆಲಸ ಇದ್ದರೆ ಸೇರಲೇಬೇಕು ಅಂತಿದ್ರೆ ಎಲ್ಲ ಫಸ್ಟೇ ಮಾತಾಡಿಕೊಂಡು ಒಂದೇ ಕಡೆ ಸೇರ್ತೀವಿ. ಇರೋ ತನಕ ಅಮ್ಮ ಅಪ್ಪನ ಜೊತೆ ಇದ್ಬಿಟ್ಟು ಬರ್ತೀವಿ. ಎಲ್ಲರೂ ಒಂದೇ ಕಡೆ ಮೀಟ್ ಆಗೋದಂದರೆ ಅದು ಅಮ್ಮ ಮನೆಯಲ್ಲಿ. ಇವಾಗ ಗೌರಿ ಹಬ್ಬಕ್ಕೂ ಕರೀತಾ ಇದ್ದಾರೆ, ನೋಡೋಣ. ಆದರೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಮಕ್ಕಳಿಗೆಲ್ಲ ಸ್ಕೂಲು ಕಾಲೇಜ್ ಸ್ಟಾರ್ಟ್ ಆಗಿದೆ. ಮಧ್ಯದಲ್ಲಿ ಲೀವ್ ಹಾಕೋಕ್ಕಾಗಲ್ಲ. ಇಲ್ಲ ಅಂದರೆ ದಸರಾಕ್ಕೆ ಹೋಗೋದು. ನೀವೆಲ್ಲ ಯಾವ ಥರ ಮಾಡ್ತೀರಾ, ಅಕ್ಕ ತಂಗಿಯರ ಜೊತೆ ಸೇರಿದಾಗ ಯಾವ ಥರ ಇರ್ತೀರಾ ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.